ಎಲ್ಲರಿಗೂ ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ನಾವು ಭಾಗವತ ಕಥೆಯನ್ನು ಕೇಳಿಸ್ಕೊಂಡಾಗಿದೆ. ಭಾಗವತ ಕಥೆಯಲ್ಲಿ ನಮಗೆ ಕೃಷ್ಣನ ಇಡೀ ಜೀವನದ ಚರಿತ್ರೆ ಮತ್ತು ಅವನು ಇಲ್ಲಿ ಬಂದು ಏನನ್ನು ಲೀಲೆಗಳನ್ನು ನಡೆಸ್ದ ಅದನ್ನೆಲ್ಲ ಕೇಳಿಸ್ಕೊಂಡ್ವಿ. ಆ ಕೃಷ್ಣನ ಭಕ್ತಿ ನಮಗೆ ಅಪಾರವಾಗಿರಬೇಕು ಅಂತ ಇನ್ನು ನಾವು ಅದೇ ಮುಂದುವರಿಸ್ತಾ ಭಕ್ತರ ಕಥೆಯನ್ನು ನಾವು ಕೇಳೋಣ. ಈ ಭಕ್ತರ ಕಥೆ ಅಂದರೆ ಈ ಭಕ್ತರು ಯಾರು, ಈ ಭಕ್ತರು ಯಾಕೆ ಜನ್ಮವನ್ನು ಎತ್ತರು, ಮತ್ತು ಇವರ ಕತೆ ನಮಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಈ ಭಕ್ತರ ಕಥೆಯನ್ನು ನಾವಿಲ್ಲಿ ಕೇಳಿಸ್ಕೊಳ್ಳೋಣ. ಈ ಭಕ್ತರ ಕತೆ ಹೇಗೆ ನಾವೆಲ್ಲ ಕೇಳಿಸ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ, ಒಮ್ಮೆ ನಾಭ ಅನ್ನೋ ಒಬ್ಬರು ಋಷಿ, ಅವರು ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ಎಲ್ಲ ಭಕ್ತ ಶ್ರೇಷ್ಠರು, ಎಲ್ಲ ಋಷಿಮುನಿಗಳು ಅವರೆಲ್ಲ ಅಲ್ಲಿದ್ದರಂತೆ. ಅವರೆಲ್ಲ ಪರಮ ವಿಷ್ಣುವಿನ ಭಕ್ತರು. ಅವರೆಲ್ಲ ಅಲ್ಲಿ ಕೂತ್ಕೊಂಡು ನಭ ಋಷಿಯವರಿಗೆ ಕೇಳಿದ್ರಂತೆ, ಈ ಜಗತ್ತಲ್ಲಿ ಅತಿ ದೊಡ್ಡ ಭಕ್ತರು ಯಾರು, ಅವರ ಲೀಲೆಗಳು ಏನು, ಅದ್ರ ಬಗ್ಗೆ ನಮ್ಗೆ ಹೇಳು ಅಂತ ಹೇಳಿದ್ರಂತೆ. ಆಗ ನಭ ಋಷಿಗಳು ಹೇಳಿದ್ರಂತೆ, ನಾರದ ಮುನಿ ಒಬ್ಬರು ಒಂದು ಸಲ ಏನು ಮಾಡಿದ್ರು, ಅವರು ದೇಶ ಸಂಚಾರ ಮಾಡ್ಕೊಂಡು ಬರ್ತಾ ಇದ್ರಂತೆ. ಆಗ ಅವರು ವಿಷ್ಣುವಿನ ಹತ್ರ ಹೋದಾಗ, ವೈಕುಂಠಕ್ಕೆ ಹೋದಾಗ ಸ್ವಲ್ಪ ಬೇಸರವಾಗಿತ್ತಂತೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲ ಕಡೆ ನಾನು ನಿನ್ನ ನಾಮಸ್ಮರಣೆ ಕೇಳಿಸ್ಕೋಬೇಕು ಭೂಲೋಕದಲ್ಲಿ, ಆದರೆ ಅದು ಎಲ್ಲ ಕಡೆ ನಡೀತಾ ಇಲ್ಲ, ಏನು ಮಾಡಬೇಕು, ಕಲಿಯುಗ ಬರ್ತಾ ಇದೆ, ಈ ಕಲಿಯುಗ ಬಂದಾಗ ನಿನ್ನ ನಾಮಸ್ಮರಣೆ ಅಷ್ಟಾಗಿ ನಡೆಯೋದಿಲ್ಲ, ಇದರಿಂದ ಅಧರ್ಮ ಹೆಚ್ಚಾಗಿ ಲೋಕದಲ್ಲೆಲ್ಲ ಏನು ನಡಿಬಾರ್ದು ಅದೆಲ್ಲ ನಡೆಯೋಕ್ಕೆ ಶುರುವಾಗತ್ತೆ. ಇದೆಲ್ಲ ತಡಿಬೇಕಂದ್ರೆ ನಾವೇನು ಮಾಡಬೇಕು, ಈ ಕಲಿಯುಗದಲ್ಲಿ ಈ ಭೂಲೋಕವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾರಂತೆ. ಆಗ ಕೃಷ್ಣನು ಹೇಳ್ತಾನಂತೆ, ನೀನೇನು ಯೋಚನೆ ಮಾಡಬೇಡ ನಾರದ, ಕಲಿಯುಗದಲ್ಲೂ ಯಾವ ರೀತಿಯ ಸಂರಕ್ಷಣೆ ಮಾಡಬೇಕೋ ಆ ಕಾರ್ಯವನ್ನು ನಾನು ಮಾಡ್ತೀನಿ. ಅದಕ್ಕೆ ನನ್ನ ಭಕ್ತರಾದ ವ್ಯಾಸರು, ವಾಲ್ಮೀಕಿ ಮತ್ತು ಉದ್ಧವ ಮತ್ತು ಅಕ್ರೂರ ಎಲ್ಲರೂ ಭಕ್ತರ ರೂಪದಲ್ಲಿ ಜನ್ಮವನ್ನು ಎತ್ತುತ್ತಾರೆ. ಮತ್ತು ಅವರು ಭಕ್ತಿಯ ಸಾರವನ್ನು ಎಲ್ಲ ಕಡೆ ಅವರು ಪ್ರೇರೇಪಿಸಿ ಎಲ್ಲ ಕಡೆ ಅದನ್ನು ಹರಡ್ತಾರೆ ಅಂತ ಹೇಳ್ತಾರಂತೆ. ಆಗ ನಾರದರು ಹೇಳ್ತಾರಂತೆ, ನಿನ್ನ ಕತೆ ಎಲ್ಲ ಕಡೆ ನಡೀತಾ ಇದ್ದರೆ ಆ ಜಾಗವೆಲ್ಲ ಈ ಧನದ ಅಭಾವವೇ ಇರೋದಿಲ್ಲ, ಮತ್ತು ಎಲ್ಲ ಕಡೆ ಪ್ರೀತಿ ಭಕ್ತಿ ಭಾವ ಎಲ್ಲ ಉಳಿಯತ್ತೆ. ಆ ರೀತಿ ನಡೆಯುವಂತೆ ನೀನು ಕೃಪೆ ಇಡು ಅಂತ ಹೇಳ್ತಾನಂತೆ. ಕೃಷ್ಣ ಹೇಳ್ತಾನಂತೆ, ಅದನ್ನೆಲ್ಲ ನಡೆಸ್ತೀನಿ ನಾನು ಅಂತ. ಈ ಉಲ್ಲೇಖವನ್ನು ನಭಾ ಗುರುಗಳು ಇಲ್ಲಿ ಹೇಳ್ತಾರೆ. ಅದನ್ನು ಹೇಳಿ ಈ ಭಕ್ತರು ಯಾರ್ಯಾರು, ಭಕ್ತ ಶ್ರೇಷ್ಠರು, ಅದರಲ್ಲೂ ಸಂತರು ಹುಟ್ಟಿ ಮಹಾರಾಷ್ಟ್ರ ಅನ್ನೋ ಕ್ಷೇತ್ರದಲ್ಲಿ ಅತಿಯಾಗಿ ಭಕ್ತಿಯ ಸಾರವನ್ನು ಬೀರಿರೋದು ಅಂತ ಹೇಳಿ ಈ ಸಾಲಿನ ಕಥೆಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಭಕ್ತರ ಕಥೆಗಳನ್ನು ಹೇಳ್ತಾರೆ. ಆ ಭಕ್ತರ ಕಥೆಗಳನ್ನು ನಾವು ಈ ಭಕ್ತ ವಿಜಯ ಸರಣಿಯಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡೋಣ. ಇದು ಅಲ್ಲಿ ತುಂಬ ಜನ ಭಕ್ತರಿದ್ದಾರೆ. ಆ ಭಕ್ತರ ಒಬ್ಬರೊಬ್ಬರು ಭಕ್ತರು ನಿಮಗೆಲ್ಲ ಗೊತ್ತಿರೋ ಹೆಸರುಗಳೇ. ಪುಂಡಲೀಕ ಗೊತ್ತಿದೆ ನಿಮಗೆ, ಆಮೇಲೆ ನಾಮದೇವ ಗೊತ್ತಿದ್ದಾರೆ, ತುಕಾರಾಮ್ ಗೊತ್ತಿದ್ದಾರೆ, ಸಕ್ಕುಬಾಯಿ ಗೊತ್ತಿದ್ದಾರೆ. ಈ ರೀತಿ ಕೆಲವು ಭಕ್ತರ ಹೆಸರು ನಿಮಗೆ ಗೊತ್ತಿದೆ, ಇನ್ನು ಕೆಲವು ಭಕ್ತರ ಹೆಸರು ನಮಗೆ ಗೊತ್ತಿಲ್ಲ. ಆ ಭಕ್ತರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಈ ಭಕ್ತಿ ವಿಜಯ ಸರಣಿಯನ್ನು ಶುರು ಮಾಡ್ತಾ ಇದ್ದೀವಿ ಇವತ್ತಿಂದ. ಈ ಭಕ್ತಿ ವಿಜಯದಲ್ಲಿ ನಮಗೆ ಬರುವಂಥ ಕಥೆಗಳಿಂದ ನಮಗೇನು ಲಾಭ ಅಂದರೆ, ನಾವು ಮಾಡ್ತಾ ಇರೋ ದಿನನಿತ್ಯದ ಕೆಲಸಗಳಲ್ಲಿ ಏನಿದೆ ಆ ಕೆಲಸಗಳಲ್ಲೇ ನಾವು ನಮ್ಮ ದೇವರ ಭಕ್ತಿಯನ್ನು ತೋರಿಸ್ಕೋಬೇಕು ಅನ್ನೋದನ್ನು ಈ ಭಕ್ತರು ನಮಗೆ ತೋರಿಸ್ಕೊಟ್ಟಿರೋದು. ದೇವರಿಗೆ ನಾವು ಕೂತ್ಕೊಂಡು 2 ಗಂಟೆ 3 ಗಂಟೆ ಪೂಜೆ ಮಾಡಲೇಬೇಕು ಅನ್ನೋದೇನಿಲ್ಲ, ಅವನಿಗೆ ಕೂತ್ಕೊಂಡು ನಾವು ಮಂತ್ರ ಜಪಿಸಲೇಬೇಕು, ಅದನ್ನು ಮಾಡಲೇಬೇಕು ಅನ್ನೋದೇನಿಲ್ಲ. ನಾವು ಮಾಡುವ ಕಾರ್ಯದಲ್ಲೇ
ಅವನ ಸಾಕ್ಷಾತ್ಕಾರ ನಮಗಾಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಈ ಭಕ್ತರು. ಇದೇ ಭಕ್ತರ ಸರಣಿಯಲ್ಲಿ ಮೊದಲಿಗೆ ನಾವು ಕೇಳುವಂಥ ಕಥೆ ಯಾವುದು ಅಂದರೆ, ಪಂಢರಾಪುರಕ್ಕೆ ವಿಠ್ಠಲನು ಬಂದಿದ್ದು ಯಾಕೆ, ಅವನು ಬಂದಲ್ಲಿ ನೆಲೆಸಿರೋದು ಯಾಕೆ, ಅವನು ನಿಂತಿರೋ ಭಂಗಿ ನೋಡಿದ್ರೆ ನಿಮಗೆ ಅದು ವಿಚಿತ್ರವಾಗಿರ್ಬೋದು. ಯಾವ ದೇವಸ್ಥಾನದಲ್ಲಿ ಹೋದರೂ ಭಗವಂತ ಹೀಗಿರ್ತಾನೆ, ಆಮೇಲೆ ಇಲ್ಲ ಸುಮ್ಮನೆ ನಿಂತಿರ್ತಾನೆ, ಆ ರೀತಿ ನಮಗೆ ಕಾಣುತ್ತೆ. ಆದರೆ ಪಂಢರಾಪುರದಲ್ಲಿ ಹೋದರೆ ನೀವು ವಿಠ್ಠಲನ ಭಂಗಿ ಹೇಗಿದೆ ಅಂದರೆ ಹಿಂಗೆ ನಿಂತ್ಕೊಂಡಿದ್ದಾನೆ. ಯಾಕೆ ಅವನು ಕೈ ಇಟ್ಕೊಂಡು ಹಿಂಗೆ ನಿಂತಿದ್ದಾನೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಅದು ಏನು ಅಂತ ನಾವು ಆ ಕಥೆಯನ್ನು ಇವತ್ತು ತಿಳ್ಕೊಳ್ಳೋಣ. ಒಂದು ಮಹಾರಾಷ್ಟ್ರ ಅನ್ನೋ ಊರು ನಿಮಗೆ ಗೊತ್ತೇ ಇದೆ, ಅಂದರೆ ಆ ರಾಜ್ಯ ನಿಮಗೆ ಗೊತ್ತೇ ಇದೆ. ಆ ರಾಜ್ಯದಲ್ಲಿ ಭೀಮಾ ನದಿ ತೀರದಲ್ಲಿ ಒಂದು ಊರು, ಆ ಕ್ಷೇತ್ರ ಪಂಢರಾಪುರ ಅಂತ ಹೆಸರು ಯಾಕೆ ಬಂತು, ಮತ್ತು ಆ ಕ್ಷೇತ್ರದಲ್ಲಿ ನಡೆದದ್ದೇನು, ಈ ಕಥೆಯನ್ನು ನಾವು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಆ ಪಂಢರಾಪುರ ಕ್ಷೇತ್ರಕ್ಕೆ ಹೆಸರು ಬರೋಕ್ಕೆ ಕಾರಣನೇ ಪುಂಡಲೀಕ ಅನ್ನೋ ಒಬ್ಬ ಭಕ್ತ. ಆ ಪುಂಡಲೀಕ ಭಕ್ತ ಯಾರು? ಪುಂಡಲೀಕನ ಕತೆ ಪಂಢರಾಪುರಕ್ಕೆ ಹೋಗಿರೋರಿದ್ದರೆ ಅವ್ರಿಗೆಲ್ಲ ಗೊತ್ತು. ನದಿ, ಚಂದ್ರಭಾಗ ನದಿ ಅಂತ ಏನು ಹೇಳ್ತಾರೆ, ಆ ಚಂದ್ರಭಾಗ ನದಿಯ ತೀರದಲ್ಲಿ ಪುಂಡಲೀಕನ ಒಂದು ದೇವಸ್ಥಾನವಿದೆ. ಆ ಪುಂಡಲೀಕನ ದೇವಸ್ಥಾನವನ್ನು ನಾವೆಲ್ಲ ನೋಡಲೇಬೇಕು ಅಂತ ಹೇಳ್ತಾರೆ. ಎಲ್ಲಿ? ಪಂಢರಾಪುರದಲ್ಲಿ. ವಿಠ್ಠಲನನ್ನು ನೋಡುವ ಮುಂಚೆ ಪುಂಡಲೀಕನ ದರ್ಶನವಾಗಬೇಕಂತೆ. ಯಾಕಂದರೆ ಭಕ್ತ ಅವನಿಂದ ಅಲ್ಲಿ ಬಂದಿರೋದು ಅಂತ ಈ ಕಥೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ಆ ಜಾಗ ಹೆಸರು ಏನು, ಯಾಕೆ ಇಲ್ಲಿ ಬಂತು ಅಂತ ನಾವು ಈ ಶ್ಲೋಕದ ಮೂಲಕ ತಿಳ್ಕೊಳ್ಳೋಣ. ಶ್ರಿತಜನ ಸುರ ವೃಕ್ಷಂ ಸಂತತಂ ಸಚ್ಚರಿತ್ರಂ ಗುಣಜಲ ನಿಧಿ ಚಂದ್ರಂ ಸಿಂಧುಜಾಸೇವ್ಯ ಪಾದಂ ಪಣಿಪತಿ ವರತಲ್ಪಂ ಪುಂಡರೀಕಾತ್ಮರೂಪಂ ವರಗುರು ಯತಿರೂಪಂ ಪಾಂಡುರಂಗಂ ನಮಾಮಿ. ತೀರ್ಥ ಪಾವನ, ಮೂರ್ತಿ ಪಾವನ, ಕ್ಷೇತ್ರ ಪಾವನ. ತೀರ್ಥ, ಪಂಢರಾಪುರದಲ್ಲಿ ತೀರ್ಥ ತಗೊಂಡ್ರೆ ಅದು ಪಾವನ, ಅಲ್ಲಿರೋ ಮೂರ್ತಿ ಪಾವನ, ಆ ಕ್ಷೇತ್ರ ಪಾವನ. ಈ ಮೂರು ತ್ರಿವೇಣಿ ಸಂಗಮವಿರುವಂಥ ಜಾಗವೇ ಪಂಢರಾಪುರ. ಇದು ಎಲ್ಲ ಯಾವ ನಾವು ಪ್ರಯಾಗದಲ್ಲಿ ತ್ರಿಮೂರ್ತಿಗಳ ಇದು ಮೂರು ನದಿಗಳ ಸಂಗಮ ಏನು ತ್ರಿವೇಣಿ ಸಂಗಮ ಅಂತೀವ, ಅದಕ್ಕೆ ಸಮಾನವಾಗಿರುವಂಥದ್ದು ಈ ಪಂಢರಾಪುರ ಅಂತ ಹೇಳ್ತಾರೆ. ಈ ಪಂಢರಾಪುರ ಹೇಗೆ ಬಂತು, ಯಾಕೆ ಈ ಹೆಸರು ಬಂತು ಅಂತ ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಏನು ಅಂದರೆ, ಲೋಹದಂಡ ಅನ್ನೋ ಒಂದು ಗ್ರಾಮ. ಇದಕ್ಕೆ ಮೊದಲು ಇದ್ದಿದ್ದ ಹೆಸರು ಲೋಹದಂಡ ಅನ್ನೋ ಗ್ರಾಮ. ಆ ಗ್ರಾಮದಲ್ಲಿ ಜಹನು ಅನ್ನೋ ಒಬ್ಬ ಬ್ರಾಹ್ಮಣ, ಉತ್ತಮ, ಅವನು ಬ್ರಾಹ್ಮಣವಾಗಿದ್ದ ಮತ್ತು ಅವನು ತುಂಬ ಉತ್ತಮನಾಗಿದ್ದ, ಎಲ್ಲ ನೇಮನಿಷ್ಠೆಗಳನ್ನು ಪಾಲಿಸ್ತಾ ಇದ್ದ. ಅವನ ಹೆಂಡತಿಯ ಹೆಸರು ಸತ್ಯಕೀ ದೇವಿ ಅಂತ. ಅವಳು ತನ್ನ ಗಂಡನಿಗೆ ಅಪಾರವಾದ ಸೇವೆಯನ್ನು ಮಾಡ್ತಾ ಇದ್ಲಂತೆ. ಅವರು ಇಬ್ಬರು ದೇವರ ಭಕ್ತರು ಮತ್ತು ದೇವರ ನಿತ್ಯ ಪೂಜೆಗಳು ಮತ್ತು ಏನು ಅನುಷ್ಠಾನಗಳನ್ನು ಮಾಡಬೇಕು ಅದನ್ನೆಲ್ಲ ಭಕ್ತಿಯಿಂದ ಮಾಡ್ತಾಯಿದ್ರು. ಆದರೆ ಅಂತರಂಗದಲ್ಲಿ ಅವರು ತುಂಬ ಸಂತೋಷದಿಂದಿದ್ದರು. ಆದರೆ ಹೊರಗಡೆ ಲೋಕಕ್ಕೆ ಎಲ್ಲರೂ ಇವರೆಲ್ಲ ಇದೆ, ಆದರೆ ಅವ್ರಿಗೆ ಮಕ್ಕಳಿಲ್ಲ, ಹೆಂಗಿರ್ತಾರವರು ಅಂತ ಬೇರೆಯವ್ರ ಮೂಲಕ ಅವ್ರಿಗೆ ದುಃಖ ಆಗ್ತಾ ಇತ್ತಂತೆ. ಅವರಿಗೆ ಅಂತರಂಗದಲ್ಲಿ ಸಂತೋಷವಾಗಿದ್ದರೂ ಬೇರೆಯವರ ಮಾತುಗಳನ್ನು ಕೇಳಿ ದುಃಖ ಆಗ್ತಾಯಿತ್ತು, ಸಂತತ ಇಲ್ಲ ನಮಗೆ ಅಂತ ಹೇಳಿ. ಅವ್ರೇನು ಮಾಡಿದ್ರು, ಒಮ್ಮೆ ಈ ಎಲ್ಲ ಜನರು ನಂಗೆ ಮಾತಾಡ್ತಾರೆ ಅಂತ ಹೇಳಿ ಭಗವಂತನಲ್ಲಿ ಪ್ರೇರೇಪಿಸಿದ್ರಂತೆ. ನೋಡು, ನಾವು ನಿನಗೆ ಇಷ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಾ ಇದ್ದೀವಿ, ನಮಗೊಂದು ಸಂತಾನವನ್ನು ಕರುಣಿಸು ಅಂತ ಒಂದು ತಪಸ್ಸನ್ನು ಆಚರಿಸಿದ್ರು. ಅಂದರೆ ಪೂಜೆಯ ಮೂಲಕನೇ ತಪಸ್ಸನ್ನು ಆಚರಿಸಿ ಭಗವಂತ ಅವರಲ್ಲಿ ಪ್ರೀತಿ ತೋರಿ ಅವರಿಗೊಂದು ಮಗುವನ್ನು ಕೊಟ್ಟರಂತೆ. ಆ ಮಗು ಹುಟ್ಟಿದ ಕೂಡಲೇ ನೋಡ್ತಾರೆ, ಅವನ ಕಣ್ಣು ಕಮಲದ ಮೊಗ್ಗಿನಂತೆ ಇತ್ತಂತೆ. ಅವನ ಕಣ್ಣು ಆ ಕಮಲದ ಮೊಗ್ಗಿನಂತಿರೋದಕ್ಕೆ ಅವನಿಗೆ ಪುಂಡಲೀಕ ಅಂತ ಹೆಸರಿಟ್ಟರಂತೆ. ಅಷ್ಟು ಸುಂದರವಾಗಿದ್ದಂತೆ. ಎಷ್ಟೋ ವರ್ಷಗಳ ಮೇಲೆ ಮಗು ಹುಟ್ಟಿದಾನೆ, ಅವನಿಗೆ ಪ್ರೀತಿಯಿಂದ, ಅತಿಯಾದ ಪ್ರೀತಿಯಿಂದ ಅವನಿಗೆ ನೋಡಿಕೊಂಡ್ರು. ಒಂದೊಂದು ಸಲ ಏನಾಗುತ್ತೆ, ಅತಿಯಾದ ಪ್ರೀತಿ ಕೂಡ ನಮಗೆ ಕಷ್ಟವಾಗಿ ಕೊಡುತ್ತೆ. ಆ ಮಗು ಕೂಡ ಏನಾದ, ಎಲ್ಲ ಸಮಯಕ್ಕೆ ಏನೇನು ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರು, ಮದುವೆನೂ ಮಾಡಿದ್ರು ಅವನಿಗೆ. ಆದರೆ ಅವನು ದುಶ್ಚಟಗಳ ಇದು ಸಹವಾಸದಲ್ಲಿ ಕೆಟ್ಟು ಹೋದನಂತೆ. ಅವನೇನು ಮಾಡ್ತಾಯಿದ್ದ, ಅವನ ಸಂಘ ಕೂಡ ಸರಿಯಾಗಿರ್ತಾ ಇರಲಿಲ್ಲ, ಮತ್ತು ಆವಾಗವಾಗ ವೇಶ್ಯರ ಸಂಘ ಮಾಡ್ತಾ ಇದ್ದಂತೆ. ಇದೆಲ್ಲ ನೋಡಿ ತಂದೆ ತಾಯಿಗೆ ತುಂಬ ಬೇಜಾರಾಗ್ತಾಯಿತ್ತು. ಆದರೆ ಅವನು ಯಾವ ಮಾತನ್ನು ಕೇಳಿಸ್ಕೊತಾ ಇರಲಿಲ್ಲ. ತಂದೆ ತಾಯಿಗೆ ಬೇಜಾರಾಗಿ ಒಮ್ಮೆ
ಮಗನ ಹತ್ರ ಬಂದು ಹೇಳಿದ್ರಂತೆ, ನೋಡು ನಮಗೂ ವಯಸ್ಸಾಯಿತು, ನಾವು ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು, ನಮ್ಮನ್ನು ಕರ್ಕೊಂಡು ಹೋಗು ನೀನು ಅಂತ ಹೇಳಿದ್ರಂತೆ. ಪುಂಡಲೀಕ ಹೇಳ್ತಾನಂತೆ, ನಿಮ್ಮ ಕೈ ಕಾಲು ಗಟ್ಟಿಯಾಗಿದೆ, ಏನು ತೊಂದರೆ ಆಗಿದೆ ನಿಮಗೆ, ನಿಮ್ಮ ಪಾಡಿಗೆ ನೀವು ಹೋಗಬೇಕು ತಾನೇ, ಹೋಗಿ ಬನ್ನಿ ಅಂತ. ಅವನು ಹಣ ಇತ್ತು, ಅವ್ರ ಹತ್ರ ಎಲ್ಲ ಇತ್ತು, ಆದರೂ ಅವನ ತಂದೆ ತಾಯಿಗೆ ಪ್ರೀತಿಯಿಂದ ನೋಡ್ಕೋತಾ ಇರಲಿಲ್ಲ. ಮತ್ತು ಹೆಂಡತಿಯನ್ನೂ ಅಷ್ಟು ಪ್ರೀತಿಯಿಂದ, ಮಕ್ಕಳ ಕತೆ ಇಲ್ಲೇನೂ ಹೇಳಿಲ್ಲ, ಹೆಂಡತಿಯನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರಲಿಲ್ಲ. ಅವನಿಗೆ ಅವನ ಸಂತೋಷವೇ ಮುಖ್ಯವಾಗಿತ್ತು, ಅವನು ಹೊರಗಡೆ ಹೋಗೋದು, ಅವನು ಸುತ್ತೋದು, ಅದೇ ಅವನಿಗೆ ಮುಖ್ಯವಾಗಿತ್ತು. ಹೀಗೆ ಅವನು ತಂದೆ ತಾಯಿಗೆ ಹೇಳ್ತಾನಂತೆ, ನಿಮ್ಗೇನಾಗಿದೆ, ಗಟ್ಟಿಮುಟ್ಟಿಯಾಗಿ ಇದ್ದೀರಾ, ಹೋಗಿ ನೀವು ಅಂತ ಹೇಳ್ತಾನಂತೆ. ಸರಿ ಅಂತ ಅವರು ಕಾಲ್ನಡಿಗೆಯಲ್ಲೇ ಹೋಗ್ತಾರೆ ಕಾಶಿ ಕ್ಷೇತ್ರಕ್ಕೆ, ಆ ಜಾಗದಿಂದ. ಈ ಕಡೆ ಅವನು ಸಂತೋಷದಿಂದ ತಂದೆ ತಾಯಿಯೂ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಸ್ನೇಹಿತರನ್ನೆಲ್ಲ ಕರಿತಾನಂತೆ ಮನೆಗೆ. ಸ್ನೇಹಿತರೆಲ್ಲ ಮನೆಗೆ ಬರ್ತಾರೆ. ಮತ್ತು ಒಬ್ಬ ಸ್ನೇಹಿತ ಹೊಸ ಒಂದು ರಥ ತಗೊಂಡಿರ್ತಾನಂತೆ, ರಥ ಕುದುರೆ ಎಲ್ಲ ತೊಗೊಂಡಿರ್ತಾನಂತೆ. ತೊಗೊಂಡು ಬರ್ತಾನೆ, ಅವರೆಲ್ಲ ನೋಡ್ತಾರೆ, ಚೆನ್ನಾಗಿದೆ ನಿನ್ನ ರಥ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಎಲ್ಲಾದರೂ ದೂರ ಪ್ರವಾಸವನ್ನು ಮಾಡೋಣ ಅಂತ. ಸರಿ ಅಂತ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾರಂತೆ. ಆಗ ಅವನು ಹೋಗಿ ಹೆಂಡತಿಗೂ ಹೇಳ್ತಾನಂತೆ, ರಥದಲ್ಲಿ ನಾವು ಕಾಶಿಗೆ ಹೋಗ್ತಾ ಇದ್ದೀವಿ. ಅವಳು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ನಡೀತಾರೆ, ಇದರಲ್ಲೇ ರಥದಲ್ಲೇ ಹೋಗೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಗೊತ್ತು ತಂದೆ ತಾಯಿ ಹೋಗ್ತಾ ಇದ್ದಾರೆ ಕಾಲ್ನಡಿಗೆಯಲ್ಲಿ, ಅವರು ಎಲ್ಲಾದರೂ ನನಗೆ ಭೇಟಿ ಆದರೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಂಥೇಳಿ ಅವ್ರನ್ನ ನೋಡದೇ ಇರೋ ಹಂಗೆ ಅದೇ ರೋಡ್, ಅದೇ ಯಾವ ದಾರಿ ಇದೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. ನೋಡ್ತಾನಂತೆ ಅವ್ರ ತಂದೆ ತಾಯಿ ಕಾಲ್ನಡಿಗೆಯಲ್ಲಿ ಕಷ್ಟಪಟ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತಾನೆ. ನೋಡಿದ್ರು ನೋಡದೇ ಇರೋ ಹಂಗೆ ಸುಮ್ಮನೆ ಹೋಗ್ತಾ ಇರ್ತಾನಂತೆ. ಆ ರಥದಲ್ಲಿ ಅವನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾ ಇರ್ತಾನೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಎಲ್ಲರಿಗೂ ಸ್ವಲ್ಪ ದಣಿವಾಗತ್ತೆ. ಎಲ್ಲಾದರೂ ಒಂದು ಕಡೆ ನಾವು ಆಶ್ರಮದಲ್ಲಿ ಉಳ್ಕೊಂಡು ಏನಾದರೂ ಸ್ವಲ್ಪ ನಮ್ಮ ದಣಿವನ್ನು ತೀರಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕುಕ್ಕುಟ ಮಹಾಮುನಿ ಅನ್ನೋ ಒಬ್ಬ ಮುನಿಗಳು, ಆ ಮುನಿಗಳ ಆಶ್ರಮದಲ್ಲಿ ವಾಸವಾಗ್ತಾರಂತೆ. ಹೋಗಿ ಬೇಡ್ಕೊಂಡು ಅಲ್ಲಿ ರಾತ್ರಿ ಎಲ್ಲ ವಾಸವಾಗಿರ್ತಾರೆ. ರಾತ್ರಿ ಆಯಿತು, ಪುಂಡಲೀಕನಿಗೆ ಬಾಯಾರಿಕೆ ಆಯಿತು. ಮಧ್ಯರಾತ್ರಿ 12 ಗಂಟೆನೋ 1 ಗಂಟೆಗೆ ಬಾಯಾರಿಕೆ ಆಯಿತು. ಎದ್ದು ಹೊರಗಡೆ ಬಂದಂತೆ. ಹೊರಗಡೆ ಬಂದು ನೋಡ್ತಾನೆ, 3 ಜನ ಹೆಂಗಸರು, ತುಂಬ ಕೆಟ್ಟ ಬಟ್ಟೆ ಮತ್ತು ಮುಖ ಎಲ್ಲ ನೋಡಿದ್ರೆ ಕೆಟ್ಟದಾಗಿತ್ತಂತೆ, ಒಂಥರ ಕಪ್ಪಾಗಿ ಗಲೀಜಾಗಿ ಇದ್ರಂತೆ. ಅವರೆಲ್ಲ ಅಲ್ಲಿ ಆಶ್ರಮವನ್ನು ಗೂಡಿಸ್ತಾ ಇದ್ರಂತೆ. ಅವ್ರು ಗೂಡಿಸ್ತಾ ಇದ್ದಂಗೆ ಏನಾಯಿತು, ಆ ಧೂಳೆಲ್ಲ ಮೇಲೆ ಹಬ್ತಾ ಇತ್ತಲ್ಲ, ಆ ಧೂಳೆಲ್ಲ ಅವ್ರ ಮೇಲೆ ಬೀಳ್ತಾ ಇದ್ದಂಗೆ ಅವ್ರ ಮುಖ ಎಲ್ಲ ಕ್ಲಿಯರ್ ಆಗ್ತಾ ಇತ್ತಂತೆ, ಕ್ಲೀನ್ ಆಗ್ತಾ ಇತ್ತಂತೆ. ಅವನು ಅಲ್ಲೇ ನಿಂತ್ಕೊಂಡು ಒಂದು 5 ನಿಮಿಷ ನೋಡ್ದ, ಏನಿದು ಹಿಂಗಾಗ್ತಾ ಇದೆ ಅಂತ ಹೇಳಿ. ಆಮೇಲೆ ನೋಡ್ತಾನೆ, ಅವ್ರ ಬಟ್ಟೆ ಎಲ್ಲ ಗಲೀಜಿದ್ದೆಲ್ಲ ಕ್ಲೀನ್ ಆಗೋಕ್ಕೆ ಶುರು ಆಗ್ತಾ ಇತ್ತಂತೆ. ಯಾಕಂದರೆ ಆ ಧೂಳು ಬಿದ್ದಂಗೆ ಅವ್ನ ಬಟ್ಟೆ ಎಲ್ಲ ಕ್ಲೀನ್ ಆಗ್ತಾ ಇತ್ತು. ಏನಿದು, ಹೋಗಿ ಕೇಳಬೇಕು ಇವ್ರು ಯಾರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ಕೇಳ್ತಾರಂತೆ, ಮಾತೆಯರ ಈ ಆಶ್ರಮದಲ್ಲಿ ಬಂದು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ, ನಾನಿಲ್ಲಿ ನೀವು ಕೆಲಸದವರು ಅಂದ್ಕೊಂಡಿದ್ದೆ, ಆದರೆ ನೀವು ಯಾರು? ನಾನು ನಿಮಗೆ ಮೊದಲು ನೋಡಿದಾಗ ತುಂಬ ಗಲೀಜಾಗಿದ್ರಿ, ಈಗ ನೀವು ಇನ್ನೂ ಸ್ವಲ್ಪ ಸ್ವಚ್ಛವಾಗ್ತಾ ಇದ್ದೀರಾ, ಹೇಗೆ ಇದು, ಏನಿದು ಅಂತ ಕೇಳಿದ್ನಂತೆ. ಅದರಲ್ಲಿ ಒಂದು ಹೆಂಗಸರು ಹೇಳಿದ್ರಂತೆ, ನಾವು ನಿನ್ನ ಹತ್ರ ಮಾತಾಡಬಾರ್ದು, ನೀನು ತಂದೆ ತಾಯಿಗೆ ದೋಷ ಕೊಟ್ಟಿರೋರು, ನಿನ್ನ ಹತ್ರ ಮಾತಾಡಿದ್ರೆ ನಮ್ಗೆ ಮತ್ತೆ ಆ ಕೊಳಕು ನಮ್ಮ ಮೈಗೆ ಹತ್ತತ್ತೆ, ಹೋಗು ನೀನು ಅಂತ ಹೇಳ್ತಾರಂತೆ. ಆದರೆ ನೀವು ಯಾರು, ಅದು ನಂಗೆ ಗೊತ್ತಾಗಬೇಕು ಹೇಳು ಅಂದಾಗ ಅವ್ರು ಹೇಳ್ತಾರಂತೆ, ನಾವು ಗಂಗಾ, ಯಮುನಾ, ನರ್ಮದಾ ಅಂತ ಹೇಳ್ತಾರೆ. ಕೆಲವು ಕಡೆ ಸರಸ್ವತಿ ಅಂತ ಹೇಳಿದ್ದಾರೆ. ಆದರೆ ಸರಸ್ವತಿ ನದಿ ತೀರಕ್ಕೆ ಹೋಗಿ ನಾವು ಯಾರೂ ಸ್ನಾನ ಮಾಡೋದಕ್ಕಾಗಲ್ಲ, ಯಾಕಂದರೆ ಅವಳು ಗುಪ್ತವಾಗಿದ್ದಾಳೆ. ಇದು ಬದ್ರಿ ಹತ್ರ ಗುಪ್ತವಾಗಿದ್ದಾಳೆ. ಬದ್ರಿ ಹತ್ರ ಮಾತ್ರ ಅವಳು ಇದು ನಮಗೆ ಕಾಣುತ್ತೆ, ಅವಳು ಹರಿಯೋ ಜಾಗ ಕಾಣುತ್ತೆ, ಬೇರೆ ಎಲ್ಲೋ ಅವಳು ಕಾಣಲ್ಲ. ಅದಕ್ಕೆ ಕೆಲವು ಬುಕ್ಕಲ್ಲಿ ಕಾಶಿ, ಇದು ಗಂಗಾ, ಯಮುನಾ, ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಕೆಲವು ಕಡೆ ಗಂಗಾ, ಯಮುನಾ, ನರ್ಮದಾ ಅಂತ ಹೇಳಿದ್ದಾರೆ. ನರ್ಮದಾ ನದಿಗೆ ಹೋಗಿ ನಾವು ಸ್ನಾನ ಮಾಡ್ಬೋದು. ಗಂಗಾ ಮತ್ತು ಯಮುನಾನಲ್ಲಿ ನಾವು ಗಂಗೋತ್ರಿ, ಯಮುನೋತ್ರಿಗೆ ಹೋದರೆ ಅಲ್ಲಿ ನಾವು ಸ್ನಾನ ಮಾಡ್ಬೋದು. ಇವು 3 ನದಿಗಳು. ಈ 3 ನದಿಗಳು ಏನಾಗಿದೆ ಅಂದರೆ, ಅವರೆಲ್ಲ ಅಲ್ಲಿ ಎಲ್ಲ ಜನರು ಪಾಪ, ಹೀನ ಕಾರ್ಯ, ದಾರಿದ್ರ್ಯ ಎಲ್ಲ ತೊಗೊಂಬಂದು ಅಲ್ಲಿ ಹೋಗಿ ಅವರು ಸ್ನಾನ ಮಾಡ್ಕೋತಾರೆ. ಅವರೆಲ್ಲ ಸ್ನಾನ ಮಾಡಿರೋ ಕೊಳಕ್ಕೆಲ್ಲ ಅವ್ರ ಮೈ ಮೇಲಿರುತ್ತೆ. ಆ ಕೊಳಕ್ಕೆಲ್ಲ ಅವರು ನಿವಾರಿಸ್ಕೋಬೇಕು, ಆ ನೆಗೆಟಿವಿಟಿ ಅವರಿಂದ ಅವ್ರು ತೆಗ್ಗಿಸ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡೋರಂತೆ, ಅವರು ಈ ಆಶ್ರಮಕ್ಕೆ, ಈ ಥರ ಪುಣ್ಯ ಸಂತರ ಆಶ್ರಮಕ್ಕೆ ಬರೋರಂತೆ.
ಬಂದು ಅಲ್ಲಿ ಅಲ್ಲಿ ಬರೋ ಭಕ್ತರ ಧೂಳನ್ನು ಅವ್ರ ಮೈಗೆ ಹಚ್ಕೊಂಡ್ರೆ ಮತ್ತೆ ಅವ್ರಿಗೆ ಆ ಪಾವಿತ್ರ್ಯತೆ ಬರೋದಂತೆ. ಅದಕ್ಕೋಸ್ಕರ ಅವ್ರು ಬರ್ತಾಯಿದ್ರು. ಅವರು ಆ ಕಥೆಯನ್ನು ಇವ್ರಿಗೆ ಹೇಳ್ತಾರೆ, ನಾವು ಇಲ್ಲಿಗೆ ಬಂದಿರೋದು ನಿಮ್ಮಂಥ ಭಕ್ತರ ನೀನಲ್ಲ, ಬೇರೆ ಭಕ್ತರು ಇಲ್ಲಿ ಯಾರು ಬರ್ತಾರೆ ಅವ್ರ ಧೂಳು ನಮ್ಮ ಮೈಗೆ ಹಚ್ಕೊಳ್ಳೋಕ್ಕೆ. ಯಾಕಂದರೆ ಮತ್ತೆ ನಾಳೆ ದಿವಸ ನಮ್ಮಲ್ಲಿ ಬೇರೆ ಬೇರೆ ಇವರು ಬರ್ತಾರೆ, ಪಾಪ ಮಾಡಿರೋರೆಲ್ಲ ಬರ್ತಾರೆ, ಅವ್ರ ಪಾಪವೆಲ್ಲ ಬರುತ್ತೆ ಮತ್ತೆ ನಮಗೆ. ಅಷ್ಟರೊಳಗೆ ನಾವು ಎಲ್ಲ ನಮ್ಮಲ್ಲಿ ನಾವು ಕ್ಲೀನ್ ಆಗಿ ನಾವು ಕ್ಲೆನ್ಸ್ ಆಗಿ ಬರಬೇಕು. ಯಾಕಂದರೆ ಅಲ್ಲಿ ಸಂತರು ಬರ್ತಾರೆ, ಆ ಸಂತರು ನಮಗೆ ಕೊಡೋ ಅವರ ಪುಣ್ಯದ ನೀರು ನಮಗೆ ಕ್ಲೆನ್ಸಿಂಗ್ ಪವರ್ ಕೊಡಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಯಾರು ಈ ಥರ ಸಂತರಿರ್ತಾರೆ ಆ ಜಾಗಕ್ಕೆ ಹೋಗ್ತೀವಿ. ಮತ್ತು ಎಲ್ಲಿ ಮುನಿಗಳು ತಪಸ್ಸನ್ನು ಆಚರಿಸ್ತಾರೆ ಆ ಜಾಗಕ್ಕೆ ಹೋಗ್ತೀವಿ. ಮತ್ತು ತಂದೆ ತಾಯಿಯ ಭಕ್ತರು ಯಾರಿದ್ದಾರೆ ಅವ್ರ ಮನೆಗಳಿಗೆ ನಾವು ಹೋಗ್ತೀವಿ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಸ್ವಚ್ಛ ಮಾಡ್ತೀವಿ ಅಂತ ಕೇಳ್ತಾರಂತೆ. ಏನು ಹೇಳಿದ್ರಿ? ತಂದೆ ತಾಯಿಯ ಭಕ್ತರ ಮನೆಗ ಏನಂಗಂದರೆ ಅರ್ಥ ಅಂತ ಕೇಳ್ತಾನಂತೆ. ಯಾರ ಮನೆಯಲ್ಲಿ ಯಾರ ಮಕ್ಕಳು ಅವ್ರ ತಂದೆ ತಾಯಿಯರಿಗೆ ಭಕ್ತಿಪೂರ್ವಕವಾಗಿ ಸೇವೆ ಮಾಡಿ ಅವರೇ ನಮಗೆ ಸರ್ವಸ್ವ ಅಂತ ಅವ್ರನ್ನ ನೋಡ್ಕೋತಾರೋ ಅಂಥ ಜಾಗಗಳು ಪುಣ್ಯವಾದ ಜಾಗ. ಅಂಥ ಜಾಗಕ್ಕೆ ಹೋಗಿ ಅವರ ಧೂಳನ್ನು ನಾವು ತಗೋತೀವಿ ಅಂತ ಹೇಳ್ತಾರಂತೆ. ಅದರಲ್ಲಿ ಏನು ಮಹಿಮೆ ಇದೆ ಅಂತ ಕೇಳ್ತಾನಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಅದು ನಮಗೆ ಪಿತೃಯಜ್ಞ ಮಾಡಿದ ಸಮಾನ, ಯಾವ ಯಾಗಕ್ಕೂ ಕಮ್ಮಿ ಇಲ್ವಂತೆ. ನಾವು ತಂದೆ ತಾಯಿಯರ ಸೇವೆ ಮಾಡೋದು ಯಾವ ಯಾಗ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ, ಯಾವ ಯಾಗವಾಗಲಿ ಅದರಲ್ಲಿ ಬರುವಂಥ ಫಲವೇ ನಮಗೆ ತಂದೆ ತಾಯಿಯ ಸೇವೆಯಿಂದ ನಮಗೆ ಬರುತ್ತೆ ಅಂತ ಈ ಮೂರೂ ಸ್ತ್ರೀಯರು ಹೇಳ್ತಾರಂತೆ. ಹೇಳಿ ಅವರು ಅಲ್ಲೆಲ್ಲ ಗೂಡಿಸಿ ಮತ್ತೆ ನಿರ್ಮಲವಾಗಿ ಅವ್ರ ವಸ್ತ್ರವೆಲ್ಲ ಎಷ್ಟು ಕಪ್ಪಾಗಿತ್ತೋ ಎಲ್ಲ ಬಿಳಿಯ ವಸ್ತ್ರವಾಗಿ ಎಲ್ಲರೂ ಸುಂದರವಾಗಿ ಮತ್ತೆ ವಾಪಸ್ ಹೋಗ್ತಾ ಇದ್ರಂತೆ. ಆವಾಗ ಅವನಿಗೆ ಅದೇ ಯೋಚನೆಯಲ್ಲಿ ರೂಮಿಗೆ ಬರ್ತಾನೆ, ಹೆಂಡ್ತಿಗೆ ಹೇಳ್ತಾನಂತೆ, ನಡಿ ನಾವಿಲ್ಲಿಂದ ಹೋಗೋಣ, ನಾವಿಲ್ಲಿರೋದು ಬೇಡ ಅಂತ. ಇವಳು ಕೇಳ್ತಾಳಂತೆ, ಯಾಕೆ ಏನಾಯಿತು? ಇಲ್ಲ ನಡಿ ಅಂತ ಹೇಳಿ ವಾಪಸ್ ಹೋಗ್ತಾ ದಾರಿಯಲ್ಲಿ ಅವ್ರ ತಂದೆ ತಾಯಿ ಕಾಣಿಸ್ತಾರಂತೆ. ತಂದೆ ತಾಯಿಯರನ್ನು ಕರ್ಕೊಂಡು ಕುದುರೆ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಕಾಶಿ ಯಾತ್ರೆಯನ್ನೆಲ್ಲ ಮಾಡಿಸಿ ವಾಪಸ್ಸು ಅವ್ರ ಊರಿಗೆ ಬರ್ತಾನೆ. ವಾಪಸ್ ಊರಿಗೆ ಬಂದುಬಿಟ್ಟು ಅವ್ರ ತಂದೆ ತಾಯಿಯ ಸೇವೆಯಲ್ಲಿ ದಿನನಿತ್ಯ ಅವ್ನು ಬೇರೆ ಯಾವ ಕೆಲಸನೂ ಇರಲಿಲ್ವಂತೆ. ಇವಾಗ ಅವ್ರ ತಂದೆ ತಾಯಿಯ ಸೇವೆ, ಅಡುಗೆ ಮಾಡಿಕೊಡೋದು, ಅವ್ರಿಗೆ ಕಾಲು ಒತ್ತೋದು, ಅವ್ರಿಗೆ ಸ್ನಾನ ಮಾಡಿಸೋದು, ವಯಸ್ಸಾಗಿತ್ತು ಅವ್ರಿಗೆ. ಎಲ್ಲ ಅವರ ಸೇವೆ ಬೆಳಗ್ಗಿನಿಂದ ರಾತ್ರಿ ಒಳಗೆ ರಾತ್ರಿವರೆಗೂ ಅವ್ರದ್ದೇ ಸೇವೆ ಆಗಿತ್ತಂತೆ ಅವ್ರಿಗೆ. ಅವನ ಸೇವೆ ಮಾಡ್ತಾ ಇದ್ದಿದ್ದು ನೋಡಿ ಮೇಲ್ಗಡೆ ಪರಮಾತ್ಮನಿಗೆ ತುಂಬ ಖುಷಿ ಆಯ್ತಂತೆ. ಎಷ್ಟು ನೇಮೆ ನಿಷ್ಠೆಯಿಂದ ಇವ್ರ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾನೆ, ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಹೇಳಿ ಒಂದು ದಿವಸ ರಾತ್ರಿ ಅವರು ಸಂಜೆಗೆ ಆ ಪರಮಾತ್ಮ ವಿಷ್ಣು ಅವನಿಗೆ ದರ್ಶನವನ್ನು ಕೊಡೋದಕ್ಕೆ ಬರ್ತಾನಂತೆ ಅವ್ರ ಬಾಗಿಲ ಹತ್ರ ಬಂದುಬಿಟ್ಟು, ಎಲ್ಲರೂ ಧ್ಯಾನದಿಂದ ಕೇಳಿಸ್ಕೊಳ್ಳಿ, ಈ ಘಟನೆ ತುಂಬ ಚೆನ್ನಾಗಿದೆ. ಬಾಗಿಲಿಗೆ ಬರ್ತಾನೆ. ಅವನು ಬಾಗಿಲಿಗೆ ಬರ್ತಾ ಇದ್ದಂಗೆ ಅವನು ಜಗತ್ ರಕ್ಷಕ, ಜಗತ್ ಪಾಲಕ. ಅವನು ಬರ್ತಾ ಇದ್ದರೆ ತೇಜಸ್ಸು ಅಷ್ಟು ತೇಜಸ್ಸಾಗಿತ್ತಂತೆ. ಭಗವಂತ ಬಂದರೆ ನಮಗೆ ನೋಡೋದಕ್ಕಾಗತ್ತಾ? ಅವನ ತೇಜಸ್ಸು ಅಷ್ಟಿರುತ್ತೆ. ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯ, ಒಬ್ಬನ ಸೂರ್ಯ ಬೆಳಕನ್ನೇ ನಾವು ನೋಡೋದಕ್ಕಾಗಲ್ಲ. ಕೋಟಿ ಸೂರ್ಯರ ಸಮ ಅವನು ಬೆಳಕು, ಅವನದು ಅಷ್ಟು ಪ್ರಭಾವಳಿ ಇರುತ್ತೆ. ಅವನು ಬರ್ತಾ ಇದ್ದಂಗೆ ಈ ಪುಂಡಲೀಕ ಹೇಳ್ತಾನೆ, ಯಾರಿದು? ಅವನು ಹಿಂತಿರುಗಿ ನೋಡಲ್ಲ, ತಂದೆ ತಾಯಿಯ ಕಾಲನ್ನು ಒತ್ತುತ್ತಾ ಇದ್ದಾರೆ, ಅವ್ರು ಮಲಗ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಕಾಲು ಒತ್ತುತ್ತಾ ಇದ್ದಾನೆ. ಯಾರು ಬಂದಿರೋದು ಇಷ್ಟು ತೇಜಸ್ ತಗೊಂಡು? ಸ್ವಲ್ಪ ನಿಮ್ಮ ತೇಜಸ್ ಕಮ್ಮಿ ಮಾಡಿ ಅಂತ ಹೇಳ್ತಾನಂತೆ. ವಿಷ್ಣು ಸರಿ ಅಂತ ಹೇಳಿ ಅವನ ತೇಜಸ್ಸನ್ನು ಕಮ್ಮಿ ಮಾಡ್ತಾನಂತೆ. ಮಾಡಿಬಿಟ್ಟು ಅವನು ಬಂದಿರೋದು ಬೇರೆ ಅವತಾರದಲ್ಲಿ, ವಿಷ್ಣುವಿನ ಅವತಾರದಲ್ಲಿ ಬಂದಿಲ್ಲ. ಬಂದು, ಹೇ ಪುಂಡಲೀಕ, ನಿನ್ನ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ, ಹೊರಗೆ ಬಾ ಅಂತ ಹೇಳ್ತಾನಂತೆ. ಯಾರಾದರೂ ಪರವಾಗಿಲ್ಲ, ನಾನು ನನ್ನ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ನೀವು ಅಲ್ಲೇ ವೇಟ್ ಮಾಡಿ, ಅಲ್ಲೇ ಕಾಯ್ತಾ ಇರಿ, ಬರ್ತೀನಿ ಅಂತ ಹೇಳ್ತಾನಂತೆ. ಸರಿ, ಇನ್ನೊಂದು 5 ನಿಮಿಷ ಕಾಯ್ತೀನಿ, ಬೇಗ ಬಾ ಅಂತ ಹೇಳ್ತಾನಂತೆ. ಆಯಿತು ಅಂತ ಹೇಳಿ ಇವನು ಕಾಲು ಒತ್ತುತ್ತಾ ಇರ್ತಾನೆ. 5 ನಿಮಿಷ ಆಯಿತು. ಮತ್ತೆ ವಿಷ್ಣು ಹೇಳ್ತಾನೆ, ಹೇ ಪುಂಡಲೀಕ, ಕಾಯ್ತಾ ಇದ್ದೀನಿ, ಬಾ ಹೊರಗಡೆ, ಏನು ಮಾಡ್ತಾ ಇದೀಯಾ? ನಾನು ನನ್ನ ತಂದೆ ತಾಯಿಯ ಸೇವೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಕಾಲು ಒತ್ತುತ್ತಾ ಇದ್ದೀನಿ, ಗಾಳಿ ಬೀಸಬೇಕು, ಅವ್ರು ನಿದ್ದೆ ಮಾಡಬೇಕು, ಅವ್ರಿಗೋಸ್ಕರ ನಾನು ಫಲಹಾರವನ್ನು ತಂದುಕೊಡ್ಬೇಕು, ಅವ್ರಿಗೆ ಹಾಲನ್ನು ತಂದುಕೊಡ್ಬೇಕು, ಇದೆಲ್ಲ ಮಾಡಿಬಿಟ್ಟು ಆದರೆ ಬರ್ತೀನಿ, ಅಲ್ಲಿ ತನಕ ನೀನು ಕಾಯೋದಿದ್ರೆ ಕಾಯಿ, ಇಲ್ಲಾಂದರೆ ಹೋಗು ಅಂತ. ಆಮೇಲೆ
ವಿಷ್ಣು ಹೇಳ್ತಾನಂತೆ, ಹೇ ಪುಂಡಲಿಕ, ಯಾರು ಬಂದಿದ್ದಾರೆ ಅಂತ ಗೊತ್ತಾ ನಿಂಗೆ ಅಂತ. ನೀನು ಯಾರಾದರೆ ಏನು ನನಗೆ, ನಾನು ನನ್ನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾಯಿದ್ದೀನಿ, ನೀನು ಬರಬೇಡ, ಹೋಗು, ನೀನು ಬೇಕಿದ್ರೆ ಕಾಯಿ, ಇಲ್ಲ ಅಂದರೆ ಹೋಗು ಅಂತಾನಂತೆ. ಆಗ ಭಗವಂತ ಹೇಳ್ತಾನಂತೆ, ಹೇ ಪುಂಡಲಿಕ, ನೀನು ತಪ್ಪು ಮಾಡ್ತಾ ಇದೆಯಾ, ನಾನು ಇಡೀ ಜಗತ್ತಿನ ಪ್ರಭುವಾದ ವಿಷ್ಣು, ಮಹಾವಿಷ್ಣು, ನಾನು ಬಂದಿದ್ದೀನಿ, ಬಾ ನೀನು ವಿಷ್ಣು ಆದರೆ ಏನು, ನನಗೆ ನನ್ನ ತಂದೆ ತಾಯಿಯಲ್ಲೇ ಲಕ್ಷ್ಮಿ ಮತ್ತು ನಾರಾಯಣನನ್ನು ನಾನು ಕಾಣ್ತಾ ಇದ್ದೀನಿ, ಅವರ ಸೇವೆಯೇ ನನಗೆ ನಾರಾಯಣನ ಸೇವೆ. ನೀನೇನಾದರೂ ನೀನು ವಿಷ್ಣು ಆದರೂ ಪರವಾಗಿಲ್ಲ, ನಾನು ಇವ್ರ ಸೇವೆ ಮುಗಿಸ್ಕೊಂಡು ಬರೋ ತನಕ ನೀನು ಕಾಯಿ, ಆವಾಗ ಬಂದು ನಾನು ನಿನಗೆ ನೋಡ್ತೀನಿ ಅಂತ. ಅಲ್ಲಿ ತನಕ ರುಕ್ಮಿಣಿ ಮೇಲಿಂದ ನೋಡ್ತಾ ಇದ್ದಾಳೆ. ಬಂದ್ಲು, ಹೇ ಪ್ರಭು, ಹೇ ದ್ವಾರಕಾಧೀಶ, ನಿನ್ನಂಥವನಿಗೆ ಈ ರೀತಿ ಅವಮಾನನ, ಇಲ್ಲಿ ಯಾಕಿದೆಯಾ ನೀನು, ಯಾಕೆ ಇವನಿಗೋಸ್ಕರ ಕಾಯ್ತಾ ಇದೆಯಾ, ನಡಿ, ಬಿಡು, ಈ ಜಾಗವನ್ನು ಬಿಟ್ಟು ನಡಿ ಅಂತನಂತೆ. ಆಗ ಹೇಳ್ತಾನಂತೆ ರುಕ್ಮಿಣಿ, ತಡಿ, ನನ್ನ ಭಕ್ತನ ಪ್ರೀತಿ ನಾನು ನೋಡಬೇಕು, ಬರ್ತೀನಿ ಅಂತ. ಸರಿ, ನಾನಿಲ್ಲಿ ಕಾಯ್ತಾ ಇದ್ದೀನಪ್ಪ ಪುಂಡಲಿಕ, ನನಗೆ ಕೂತ್ಕೊಳ್ಳೋಕೆ ಒಂದು ಆಸನವಾದರೂ ಕೊಡು, ಏನಾದರೂ ಒಂದು ಕೊಡು, ನಾನು ಹೆಂಗೆ ನಿಂತ್ಕೊಳ್ಳಿ, ಇಲ್ಲಿ ಏನು ಮಾಡಲಿ, ನಾನು ಎಷ್ಟೊತ್ತು ಕಾಯಲಿ ನಿಂಗೆ ಅಂತನಂತೆ. ಅವ್ರ ತಂದೆಗೆ ಕಾಲು ಕೆಳಗಡೆ, ಆ ಪುಂಡಲಿಕನ ತಂದೆಗೆ ಕಾಲು ಕೆಳಗಡೆ ಒಂದು ಇಟ್ಕೆ ಇಟ್ಟಿದ್ದಂತೆ. ಆ ಇಟ್ಕೆಯನ್ನು ತಗೊಂಡ್ಬಿಟ್ಟು ಬಾಗ್ಲತ್ರ ಎಸೆದ್ನಂತೆ. ತಗೋ, ಈ ಇಟ್ಕೆಯನ್ನು ತಗೋ, ಇದ್ರ ಮೇಲೆ ಕೂತ್ಕೋ, ಇಲ್ಲ ನಿಂತ್ಕೋ, ನಾನು ಬರೋ ತನಕ ಕಾಯಿ, ಆಮೇಲೆ ನಾನು ಇವ್ರ ಸೇವೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಇಟ್ಕೆನ ಬಿಸಾಕ್ತಾನೆ. ಪರಮಾತ್ಮ ಆ ಇಟ್ಕೆಯನ್ನು ಎಳ್ಕೊಂಡು ಅವನ ಕಾಲು ಅದ್ರ ಮೇಲೆ ಇಟ್ಟು ಅವನಲ್ಲಿ ನಿಂತ್ಕೋತಾನೆ. ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆ ಆಯಿತು, 1 ಗಂಟೆ ಆಯಿತು, ಅವ್ನು ಗಾಳಿ ಬೀಸ್ತಾ ಇದ್ದಾನೆ. ಅವ್ರ ತಂದೆ ತಾಯಿ ಮಲ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಅವ್ರ ಕಾಲು ಒತ್ತಿ ಅವ್ರ ಗಾಳಿ ಬೀಸ್ತಾ ಇದ್ದಾನೆ. 2 ಗಂಟೆ ಆಗ್ತಾ ಬಂತು. ಆಮೇಲೆ ನೆನಪಾಯಿತು, ಅದು ಯಾರೋ ಪರಮಾತ್ಮ ಅಂದ್ಕೊಂಡು ನಾನು ಕಾಯ್ತಾ ಇದ್ದಾನಲ್ವಾ, ಹೋಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಆಗ ವಿಷ್ಣು ಅಷ್ಟೊತ್ತು ಆಯ್ತಲ್ಲ, ಆ ಇಟ್ಕೆ ಮೇಲೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಕೈ ಹಿಂಗೆ ಇಟ್ಕೊಂಡು ಹಾಗೆ ನಿಂತು ಕಾಯ್ತಾ ಇದ್ದಂತೆ. ಆಗ ಇವನು ಹೊರಗಡೆ ಬಂದು ನೋಡ್ತಾನೆ, ಜಗತ್ ರಕ್ಷಕ, ಜಗತ್ ಪಾಲಕ, ಸಾಕ್ಷಾತ್ ಪರಮಾತ್ಮನಾದ ವಿಠ್ಠಲ, ನಮ್ಮ ನಾರಾಯಣ ಅಲ್ಲಿ ಬಂದು ನಿಂತಿದ್ದಾನೆ. ಅವನು ಬಂದು ಅಲ್ಲಿ ನಿಂತಿರೋದು ನೋಡಿ ಅವನಿಗೆ ಮೈಯೆಲ್ಲ ಒಂಥರ ಆಗೋಯ್ತಂತೆ. ಹೇ ಪರಮಾತ್ಮ, ನೀನು ನನ್ನನ್ನು ನೋಡೋಕ್ಕೆ ಬಂದಿದ್ಯಾ, ನಾನು ಎಷ್ಟು ಅಧರ್ಮಿ, ನಾನು ಎಷ್ಟು ಹೀನ ಕಾರ್ಯವನ್ನು ಮಾಡಿದ್ದೀನಿ, ನಾನು ಯಾವುದೂ ಒಳ್ಳೆಯ ಕಾರ್ಯವನ್ನು ಮಾಡಿಲ್ಲ, ನನಗೆ ನೀನು ನೋಡೋಕ್ಕೆ ಬಂದಿದೆಯಾ, ಇದು ನಿಜ ಅಂತ ನಾನು ನಂಬಕ್ಕೆ ಆಗ್ತಾ ಇಲ್ಲ, ಹೇಗೆ ಅಂತ ಕೇಳಿದ್ನಂತೆ. ಆಗ ಅವನು ಹೇಳ್ದಂತೆ, ನೋಡು, ನಿಜ, ನೀನು ಹೇಳಿದ ಮಾತೆಲ್ಲ ನಿಜ, ನೀನು ತುಂಬ ಹೀನ ಕಾರ್ಯವನ್ನು ಮಾಡಿದೆ, ತಂದೆ ತಾಯಿಗೆ ನೀನು ರಕ್ಷಣೆ ಕೊಡಲಿಲ್ಲ, ಅವರಿಗೆ ಮುಂಚೆ ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿ ಅವ್ರಿಗೆಲ್ಲ ಬೈದಿದೆಯಾ, ಅವ್ರಿಗೆ ಏನು ನಿನ್ಗೇನು ಬೇಕೋ ಅದನ್ನು ಅವ್ರಿಗೆ ನೋಡಲೇ ಇಲ್ಲ, ನೀನು ಹೆಂಡತಿ ಕೂಡಲ ನೀನು ಪ್ರೀತಿಯಿಂದ ನೋಡ್ಕೊಂಡಿಲ್ಲ. ಆದರೆ ಈಗ ನೀನು ಮಾಡ್ತಾ ಇರೋ ನಿನ್ನ ತಂದೆ ತಾಯಿ ಸೇವೆ, ಭಕ್ತಿ ಏನಿದೆ ಅದಕ್ಕೆ ನಾನು ಸೋತೋದೆ. ನೀನು ಮಾಡ್ತಾ ಇರೋ ನಿನ್ನ ತಂದೆ ತಾಯಿಯ ಸೇವೆಯೇ ನನಗೆ ನಿನ್ನ ಮೇಲೆ ಮೋಹವನ್ನು ತೋರಿತು, ಮತ್ತು ನಾನು ನಿನ್ನ ಭಕ್ತಿಗೆ ಸೋತೋದೆ. ಆದ್ದರಿಂದ ನಾನು ನಿನಗೆ ದರ್ಶನವನ್ನು ಕೊಡಬೇಕು ಅಂತ ಇಲ್ಲಿ ಬಂದಿರೋದು ನಾನು ಅಂತ ಹೇಳ್ತೇನೆ. ಈಗ ನಿಂಗೆ ಏನು ಬೇಕೋ ಅದನ್ನು ನೀನು ಬೇಡ್ಕೊ, ನಾನು ನಿನಗೋಸ್ಕರ ನಿನ್ನ ಪ್ರೀತಿಗಾಗಿ ನಿನ್ಗೇನು ಬೇಕೋ ಅದನ್ನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿದ್ನಂತೆ. ಆಗ ಅವನು ಕಣ್ಣಲ್ಲಿ ಅಳ್ತಾ ಆನಂದ ಬಾಷ್ಪವನ್ನು ಸುರಿಸ್ಕೋತಾ ಆ ವಿಠ್ಠಲನಿಗೆ ಹೇಳ್ತಾನಂತೆ, ಹೇ ತಂದೆ, ನೀನು ನನಗೆ ಹೇಗೆ ಇಲ್ಲಿ ನಿಂತ್ಕೊಂಡು ರಕ್ಷಣೆ ಮಾಡಿ ನನಗೆ ನಿನ್ನ ದರ್ಶನವನ್ನು ಕೊಟ್ಟಿದೆಯಾ, ಅದೇ ರೀತಿ ಸಾಕ್ಷಾತ್ ಇದೇ ಜಾಗದಲ್ಲಿ ಹೀಗೇ ನಿಂತು ಬರುವ ಬೇರೆ ಭಕ್ತರಿಗೆ ನಿನ್ನ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತ ಕೇಳಿದ್ನಂತೆ. ಆಗ ವಿಷ್ಣುವಿಗೆ ಅತಿಯಾದ ಪ್ರೀತಿ ಆಯ್ತಂತೆ. ನೋಡು, ಈ ಸಮಯದಲ್ಲೂ ಕೂಡ ನೀನು ನಿನಗೇನು ಬೇಕೋ ಅದನ್ನು ಕೇಳ್ಕೊತಾ ಇಲ್ಲ, ಬೇರೆ ಭಕ್ತರಿಗೋಸ್ಕರ ನೀನು ಕೇಳ್ಕೊತಾ ಇದೆಯಾ. ಇದೇ ನನಗೆ ಸೋತೋಗಿರೋದು, ನಾನು ನಿನ್ನ ಈ ಭಕ್ತಿಗೆ ನಾನು ಸೋತೋಗಿರೋದು. ಬೇರೆಯವರ ಉದ್ಧಾರಕ್ಕಾಗಿ ನೀನು ಈ ಯೋಚನೆಯನ್ನು ಮಾಡಿದೀಯಾ, ಅದಕ್ಕೆ ನಾನು ನಿನ್ನಲ್ಲಿ ಸೋತಿರೋದು ಅಂತ ಹೇಳಿ, ಸರಿ ನಿನ್ನ ಆಜ್ಞೆ ಏನಿದೆ ಹಾಗೆಯೇ ನಾನು ಈ ಕ್ಷೇತ್ರದಲ್ಲಿ ನಿಲ್ತೀನಿ, ಸದಾ ಕಾಲ ನನ್ನ ಭಕ್ತರನ್ನು ನೋಡೋದಕ್ಕೆ ನಾನು ಹಾತರಿಸ್ತೀನಿ, ನಾನಿಲ್ಲಿ ನಿಂತು ಅವ್ರಿಗೆ ದರ್ಶನವನ್ನು ಕೊಡ್ತೀನಿ ಅಂತ ಹೇಳ್ತಾನಂತೆ. ವಿಠೋಬಾ ಅಂತ ಹೆಸರು ಹೇಗೆ ಬಂತು ಅಂದರೆ, ವಿಠೋ
ವಿಠೋ ಅಂದರೆ ಇಟ್ಕೆ, ಮರಾಠಿಯಲ್ಲಿ ವಿಠೋ ಅಂದರೆ ಇಟ್ಕೆ. ಆ ವಿಠೋ ಅದ್ರ ಮೇಲೆ ನಿಂತ್ಕೋ ಅಂತ ಅವನು ಹೆಸರಿರೋದು, ಅದಕ್ಕೆ ವಿಠೋ ಅಂತ ಹೆಸರು. ಅದ್ರ ಮೇಲೆ ನಿಂತಿರೋದು, ಅದ್ರ ಮೇಲೆ ನಿಂತ್ಕೋ ಬಾ ಅಂತ. ಬಾ ಅಂದರೆ ತಂದೆ ಅಂತ ಹೇಳಿ, ಅದ್ರ ಮೇಲೆ ನಿಂತಿರೋ ತಂದೆಗೆ ವಿಠೋಬಾ ಅಂತ ಹೆಸರು ಬಂತು. ಅದಕ್ಕೆ ಅವನಿಗೆ ವಿಠಲ ಅಂತ ಹೆಸರು ಬಂತು. ಆ ಕ್ಷೇತ್ರದಲ್ಲಿ ಇವನು ಬಂದು ಯಾವಾಗ ಇಲ್ಲಿ ನಿಂತ್ಕೊಂಡ, ಅದಕ್ಕೆ ಪಂಡರಾಪುರ ಅಂತ ಹೆಸರು ಬಂತು. ಆ ಕ್ಷೇತ್ರಕ್ಕೆ ಪಂಡರಾಪುರ ಅಂದರೆ ಆ ಗ್ರಾಮದಲ್ಲೆಲ್ಲ ಅವನು ನೆಲೆಸಿದಾನೆ. ಅವನ ಆ ತೇಜಸ್ಸು ಅಲ್ಲೆಲ್ಲ ಇತ್ತಂತೆ. ಆ ವಿಠಲ ಇದ್ದಾಗ ಆ ತೇಜಸ್ಸು ಇಡೀ ಜಾಗದಲ್ಲೇ ಅವನ ತೇಜಸ್ಸು ಹರಡಿತ್ತಂತೆ. ಆದ್ದರಿಂದ ಆ ಜಾಗಕ್ಕೆ ಪಂಡರಾಪುರ ಅಂತ ಹೆಸರು ಬಂತು. ಮತ್ತು ಈ ಕ್ಷೇತ್ರದಲ್ಲಿ ಮಹಿಮೆ ಏನಂದರೆ, ಭಕ್ತರು ಯಾವ ರೀತಿಯ ಸೇವೆಯನ್ನು ಮಾಡ್ತಾರಂದರೆ ನಡ್ಕೊಂಡು ಹೋಗ್ತಾರಂತೆ ಅವರು. ಎಲ್ಲ ಮಹಾರಾಷ್ಟ್ರದಲ್ಲಿ ಆಷಾಢ ಮಾಸದಲ್ಲಿ ಏಕಾದಶಿ ಬರುತ್ತಲ್ಲ, ಏಕಾದಶಿ ಮಾತ್ರ ಏಕಾದಶಿ ದಿವಸದಂದು ಸಾವಿರಾರು ಭಕ್ತರು ವಾರ್ಕರಿ ಅಂತ ಅವ್ರಿಗೆ ಕರೀತಾರೆ. ವಾರಿ ಅಂತ ಅವರೆಲ್ಲ ನಡ್ಕೊಂಡು ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ವಿಠಲನ ಜಪವನ್ನು ಮಾಡಿಕೊಂಡು ಅವನ ದರ್ಶನವನ್ನು ಪಡಿತಾರೆ. ಅಷ್ಟೂ ಭಕ್ತರು ಸೇರುವಂಥ ಜಾಗ ಧೂಳು ನಮಗೆ ಸಿಕ್ಕಿದ್ರೆ ಆ ಜಾಗದ ಧೂಳೇ ನಮಗೆ ಪರಮ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಆಷಾಢ ಏಕಾದಶಿ ಎಂದು ಎಲ್ಲ ಕಡೆ ವಿಠಲನ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಹೋಗ್ತೀವಿ. ಯಾಕಂದರೆ ಅವತ್ತಿನ ದಿವಸ ಅವನ ದರ್ಶನ ಮಾಡಿದ್ರೆ ಅದು ನಮಗೆ ಪರಮ ಪವಿತ್ರವಾದ ದರ್ಶನ ಅಂತ ಹೇಳ್ತಾರೆ. ಈ ಆಷಾಢ ಮಾಸವಲ್ಲದೆ ಅವನ ದರ್ಶನ ಸದಾಕಾಲ ಮಾಡಬೇಕು. ಅವನ ಮುಖದರ್ಶನಕ್ಕೂ ಕಾಯ್ತಾರೆ. ಅವನ ಫುಲ್ ದರ್ಶನ ಅಲ್ಲೊಂದೇ ಕ್ಷೇತ್ರದಲ್ಲಿ ನಾವು ಅವನ ಪಾದವನ್ನು ಮುಟ್ಬೋದು. ಆ ಪಾದ ಮುಟ್ಟಿ ಸೌದೋಗಿದೆ, ವಿಠಲನ ಪಾದ ಸೌದೋಗಿದೆ. ಮುಂಚೆ ಆಲಿಂಗನಕ್ಕೂ ಅವಕಾಶ ಕೊಡ್ತಾ ಇದ್ರಂತೆ, ಈಗ ಅವಕಾಶ ಕೊಡ್ತಾ ಇಲ್ಲ. ಯಾಕಂದರೆ ನಮ್ಮ ಜನರು ಅಷ್ಟೊಂದು ಜನರ ಎಲ್ಲ ದಾರಿದ್ರ್ಯತೆ ಅಲ್ಲಿ ಹೋಗಿ ಮೆಟ್ಕೊಂಡ್ರೆ ಅದು ಏನಾಗತ್ತೆ ಯೋಚನೆ ಮಾಡಿ. ಹೀಗೆ ಆ ಪಂಡರಾಪುರ ಕ್ಷೇತ್ರ ನಮಗೋಸ್ಕರ ತಂದು ಕೊಟ್ಟಿರೋ ಅಂಥ ಪುಂಡಲಿಕನಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಅವನಿಂದ ನಮಗೆ ಆ ಪಂಡರಾಪುರದಲ್ಲಿ ವಿಠಲ ಸಿಕ್ಕಿದ್ದಾನೆ. ಆ ವಿಠಲನ ದರ್ಶನ ಸಾಕ್ಷಾತ್ ಪರಮಾತ್ಮ ಅಲ್ಲಿರೋ ಜಾಗಕ್ಕೆ ನಾವೆಲ್ಲ ಈ ಜನ್ಮ ಇದ್ದಾಗ ಒಮ್ಮೆ ಆದರೂ ಹೋಗಲೇಬೇಕು, ಹೋಗಿ ಅವನ ದರ್ಶನವನ್ನು ಮಾಡಬೇಕು. ಮತ್ತು ಕೆಲವರು ಹಲವಾರು ಬಾರಿ ಹೋಗಿದ್ದಾರೆ ಅಂದರೆ ಅವನ ಪ್ರೀತಿ ಅವರಲ್ಲಿ ಹೆಚ್ಚಿದೆ. ಹೋಗಿ ಅವನನ್ನು ದರ್ಶನವನ್ನು ಮಾಡಿ ಅವನ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲ ಅವನಲ್ಲಿ ಬೇಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಕಥೆಯನ್ನು ನಾವು ಮುಗಿಸೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೆಯೇ ನಮಃ, ಹರೆಯೇ ನಮಃ. ಈ ಕತೆ ಮುಗಿಸೋ ಮುಂಚೆ ಎಲ್ಲರೂ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ಕಥೆಯನ್ನು ಹೇಳಲೇಬೇಕು. ಯಾಕಂದರೆ ಆವಾಗ ಅವರಿಗೆ ತಂದೆ ತಾಯಿ ಮೇಲೆ ಭಕ್ತಿ ಗೊತ್ತಾಗತ್ತೆ. ಅವರಲ್ಲಿ ಯಾಕೆ ನಾವು ಭಕ್ತಿ ಇಡಬೇಕು, ಅವರ ಸೇವೆ ಯಾಕೆ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಈಗಿನ ಕಾಲದಲ್ಲಂತೂ ಮಕ್ಕಳು ಯಾರೂ ಈ ಕಥೆಗಳನ್ನೆಲ್ಲ ಕೇಳಲ್ಲ. ಆದಷ್ಟು ಅವರಿಗೆಲ್ಲ ಇದನ್ನು ಕೇಳಿಸಿ, ಆದ್ದರಿಂದ ಅವರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ಪೀಳಿಗೆ ಕೂಡ ಭಕ್ತರ ಈ ಕಥೆಯನ್ನು ಕೇಳಿಸ್ಕೊಂಡು ಅವರಲ್ಲಿ ಅವರ ವಿಕಾಸ ಚೇತನ ಎಲ್ಲ ಬದಲಾಗಲಿ ಅಂತ ನಾನು ಎಲ್ಲರಲ್ಲೂ ಬೇಡ್ಕೋತೀನಿ. ನೀವೆಲ್ಲ ಇದನ್ನು ಕೇಳಿ ಅವ್ರಿಗೆಲ್ಲರಿಗೂ ಹೇಳಿ.